ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ಪರಿಹಾರ ಶತ್ರುಬಾಧೆ, ಸಾಲಬಾಧೆ ಎರಡು ನಿವೃತ್ತಿ ಆಗೋದಕ್ಕೆ ಅಂದರೆ ಹೌದು. ಆದರೆ ಇಲ್ಲಿ ಸಾಲಬಾಧೆನಲ್ಲಿ ಒಂದು ವಿಷಯ ಇದೆ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಸಾಲ ಕ್ಲಿಯರ್ ಆಗ್ತಾ ಇದೆ, ಮತ್ತೆ ಸಾಲ ಆಗ್ತಾ ಇದೆ. ಸಾಲ ಕ್ಲಿಯರ್ ಆಗ್ತಾ ಇದೆ, ಮತ್ತೆ ಸಾಲ ಆಗ್ತಾ ಇದೆ. ಅಥವಾ ಈ ಸಾಲ ಕ್ಲಿಯರ್ ಮಾಡೋದಕ್ಕೆ ನಾನು ಇನ್ನೊಂದು ಸಾಲ ತಗೋತಾ ಇದ್ದೀನಿ, ಇದು ಕ್ಲಿಯರ್ ಆಯಿತು, ಓಕೆ, ಬಟ್ ಈ ಸಾಲ ಆಯಿತು. ಇದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಇನ್ನೊಂದು ಸಾಲ ತಗೋತಾ ಇದ್ದೀನಿ. ಅರ್ಥ ಆಯ್ತಾ? ಇವಾಗ ಈ ಸಾಲ ಬಾಧೆ ಪರಿಹಾರ ಮತ್ತು ಶತ್ರು ಬಾಧೆ ಪರಿಹಾರಕ್ಕೆ ನಾನು ನಾರ್ಮಲಾಗಿ ಒಂದೇ ಪರಿಹಾರ ಮಾಡೋದ್ರಿಂದ ಎರಡು ರೀತಿಯಾದಂಥ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅಂದರೆ ಖಂಡಿತ ಆಗುತ್ತೆ. ಏನು ಮಾಡಬೇಕು? ಈ ಸಮಸ್ಯೆ ಇದ್ದವ್ರು ಮಾಡಬೇಕು. ಇವರ ಬದಲಾಗಿ ನಾನು ಮಾಡ್ತೀನಿ, ಅವ್ರು ಮಾಡಲ್ಲ ಅಂತ ಹೇಳಿದ್ರೆ ಮಾಡೋಕ್ಕೆ ಹೋಗಬೇಡಿ. ಅವರ ಬದಲಾಗಿ ಎಲ್ಲ ಯಾರೂ ಮಾಡಬೇಡಿ, ಅವ್ರಿಗೆ ಅವರೇ ಮಾಡ್ಕೋಬೇಕಾಗತ್ತೆ. ಮಂಗಳವಾರದ ದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ರಾತ್ರಿ 8 ಗಂಟೆಗೆ ಅಥವಾ ಅಮಾವಾಸ್ಯೆಯ ದಿನ ನಿಮ್ಮ ಕೈಲಾದಷ್ಟು ಕಾಲಭೈರವಾಷ್ಟಕವನ್ನು ಪಠಿಸಿ. ಕಾಲಭೈರವಾಷ್ಟಕ ಅಂತ ಹಾಕಿ ನಿಮಗೆ ಸಿಗುತ್ತೆ, ಅದನ್ನು ನೋಡಿ ಅದನ್ನು ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ, ಅದನ್ನು ಪಠಿಸೋದಕ್ಕೆ ಪ್ರಾರಂಭ ಮಾಡಿ. ಕಾಲಭೈರವಾಷ್ಟಕವನ್ನು ಪಠಿಸೋದಕ್ಕೆ ಪ್ರಾರಂಭ ಮಾಡಿ. ಅಥವಾ ನಿಮಗೆ ಸಾಧ್ಯವಾದರೆ ಹತ್ತಿರದಲ್ಲೆಲ್ಲಾದರೂ ಕಾಲಭೈರವರ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ಹೋಗಿ ಅಮಾವಾಸ್ಯೆ ದಿನ ಸ್ವಾಮಿಗಳ ದರ್ಶನವನ್ನು ಮಾಡ್ತಾ ಬನ್ನಿ. ನನಗಿದು ಪ್ರೊನೌನ್ಸೇಷನ್ ಎಲ್ಲ ಬರಲ್ಲ, ಇದನ್ನೆಲ್ಲ ಪಠಿಸೋದಕ್ಕಾಗಲ್ಲ, ನಂಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಕಾಲಭೈರವರ ದರ್ಶನವನ್ನು ಮಾಡಿ. ಯಾವತ್ತು? ಅಮಾವಾಸ್ಯೆ ದಿನ. ಅರ್ಥ ಆಯ್ತಲ್ವಾ? ಅಮಾವಾಸ್ಯೆ ದಿನ ಎಷ್ಟು ಗಂಟೆಗೆ ಮಾಡಬೇಕು? ರಾತ್ರಿ 8 ಗಂಟೆಗೆ. ಅಮಾವಾಸ್ಯೆ ದಿನ ರಾತ್ರಿ 8 ಗಂಟೆಗೆ ಅಥವಾ ಮಂಗಳವಾರ ಸೂರ್ಯ ಉದಯದಲ್ಲಿ ಅಥವಾ ರಾತ್ರಿ 8 ಗಂಟೆಗೆ ಕಾಲಭೈರವಾಷ್ಟಕವನ್ನು ಪಠಿಸ್ಬೇಕು. ಎರಡು ಪರಿಹಾರಗಳನ್ನ ಮಾಡಿ. ಎರಡೂ ಪರಿಹಾರಗಳು ನಮ್ಮಿಂದ ಆಗ್ತಾ ಇಲ್ಲ. ನೀವು ಹೇಳಿದ್ದು ಶತ್ರುಬಾಧೆ, ಸಾಲಬಾಧೆ ಎರಡೂ ಉಂಟು, ಅದಕ್ಕೆ ಇನ್ನೊಂದು ಪರಿಹಾರ ಕೊಡಿ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಎಲ್ಲಾದರೂ ರಾಧಾಕೃಷ್ಣರ ಆಲಯ ಇದೆಯಾ, ದೇವಸ್ಥಾನ ಇದೆಯಾ ಅನ್ನೋದನ್ನು ನೋಡಿ ಅಲ್ಲಿಗೆ ಹೋಗಿ ಕಲ್ಲು ಸಕ್ಕರೆ ಜೊತೆಗೆ ಅವಲಕ್ಕಿಯನ್ನು ಸ್ವಾಮಿಗಳಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಯಾರಿಗೂ ಹಂಚಬಾರ್ದು. ಅದನ್ನು ತಗೊಂಡು ಮನೆಗೆ ಬನ್ನಿ, ಅಲ್ಲೂ ತಿನ್ನಬಾರ್ದು. ಅದನ್ನು ತಗೊಂಡು ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಆ ಮನೆಯಲ್ಲಿ ಅವಲಕ್ಕಿ ಮತ್ತು ಕಲ್ಲು ಸಕ್ಕರೆನ ಉಪಯೋಗಿಸಲು ಪ್ರಾರಂಭಿಸಿ. ಮನೆಯಲ್ಲಿದ್ದವ್ರು ಸೇವಿಸ್ಬೋದು. ತುಂಬ ಜಾಸ್ತಿ ತಗೊಂಡೋಗಿ ಇಟ್ಬಿಟ್ಟು ನಾನು ಮನೆಗೆ ತೊಗೊಂಡ್ಬರ್ತೀನಿ ಸರ್, ಆವಾಗ ಅದನ್ನು ಯೂಸ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಿ. ನೀವು ಎಷ್ಟು ಇದನ್ನು ಬಳಸಲು ಪ್ರಾರಂಭ ಮಾಡ್ತೀರೋ ಅಷ್ಟು ಜೀವನದಲ್ಲಿ ಪರಿವರ್ತನೆ ಬರುತ್ತೆ. ಇವಾಗ ಒಂದು ಕಡೆ ನಾನು ಮಂಗಳವಾರ ಅಂತ ಹೇಳಿದ್ದೀನಿ, ಇನ್ನೊಂದು ಕಡೆ ಸ್ವಾಮಿಯ ದರ್ಶನವನ್ನು ಅಮಾವಾಸ್ಯೆ ದಿವಸ ಮಾಡಿ ಅಂತ ಹೇಳಿದೆ. ಆದರೆ ರಾಧಾಕೃಷ್ಣರಿಗೆ ಏನು ಹೇಳಲಿಲ್ವಲ್ಲ ಅಂತ. ರಾಧಾಕೃಷ್ಣರನ್ನು ತಾವು ಹೋಗಿ ನೋಡುವಂಥ ದಿನ ಸೋಮವಾರವಾಗಿರಬೇಕು ಅಥವಾ ಕನಿಷ್ಠ ಪಕ್ಷ ಹುಣ್ಣಿಮೆ ಆಗಿರಬೇಕು, ರಾತ್ರಿ ಕಾಲವೇ ಆಗಿರಬೇಕು. ಅಂದರೆ ಸಂಜೆಯ ನಂತರ ಕತ್ತಲಾದ ಮೇಲೆ ನೀವು ಹೋಗ್ಬೋದು. ಸೋಮವಾರ ಕತ್ತಲಾದ ಮೇಲೆ ಹೋಗಿ, ಅದಕ್ಕೆ ಸಮಯ ಇಲ್ಲ 8 ಗಂಟೆ ಅಂತ. ಅದೇ ರೀತಿ ಹುಣ್ಣಿಮೆಗೂ ಕೂಡ ಅಷ್ಟೇ ಸಮಯ ಇಲ್ಲ, ನೀವು ಹೋಗಿ ನೋಡ್ಬೋದು. ರಾಧಾಕೃಷ್ಣರನ್ನು ನಮಿಸಿ ನಿಮಗಿರುವಂಥ ಸಾಲ ಶತ್ರುಬಾಧೆಯ ಬಗ್ಗೆ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಹೇಳಿರುವಂಥ ಕಲ್ಲು ಸಕ್ಕರೆ ಕೆಂಪು ಇಡಬೇಕಾ ಬಿಳಿ ಇಡಬೇಕಂದ್ರೆ ಕಲ್ಲು ಸಕ್ಕರೆ ಇಡಿ, ಯಾವುದಿದ್ರೂ ಪರವಾಗಿಲ್ಲ. ಬಣ್ಣದ ಅವಶ್ಯಕತೆ ಇಲ್ಲ, ಅದನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಅವಲಕ್ಕಿಯನ್ನು ಇಡಿ, ಸ್ವಾಮಿಗೆ ಅಲ್ಲಿ ನೈವೇದ್ಯವನ್ನು ಮಾಡಿ ಪೂರ್ತಿಯಾಗಿ ವಾಪಸ್ ಇಸ್ಕೊಳ್ಳಿ. ಮನೆಗೆ ತೊಗೊಂಬಂದು ಅದನ್ನು ಇಡಿ. ಪ್ರತಿಯೊಬ್ಬರು ಮನೆಯಲ್ಲಿದ್ದ ಸದಸ್ಯರು ಅದನ್ನು ಉಪಯೋಗಿಸೋ ರೀತಿಯಲ್ಲಿ ನೋಡಿ. ಅದರಲ್ಲಿ ಏನಾದರೂ ಮಾಡೋದಕ್ಕಾಗುತ್ತಾ, ಭೋಜನಾದಿಗಳಲ್ಲಿ ಅದನ್ನು ಬಳಸೋಕ್ಕಾಗುತ್ತಾ, ಹಾಗೆ ಹಸಿಯಾಗಿ ತಿನ್ನೋಕ್ಕಾಗುತ್ತಾ, ಇದು ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಎಷ್ಟು ನೀವು ಸೇವಿಸ್ತಾ ಬರ್ತೀರೋ, ಎಷ್ಟು ಆ ಮನೆಯಲ್ಲಿ ಅದು ಉಪಯೋಗಕ್ಕೆ ಬರೋಕ್ಕೆ ಪ್ರಾರಂಭ ಆಗುತ್ತೋ, ಉಪಯೋಗಿಸ್ತಿರೋ, ಸಾಲಬಾಧೆ ಶತ್ರುಬಾಧೆ ನಿವೃತ್ತಿ ಆಗಲು ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.